ಇದು ಸುರೇಶ್ ಗೌಡರ ಪ್ಲಾನ್ ಏನು ಅಂದರೆ ಆತನಿಗೆ ಬೇಕಾಗಿರುವಂಥದ್ದು ಹೆಂಗಿದ್ರೆ ಈಗ ಸಿ ಎಂ ಬರ್ತಾರೆ, ಇಡೀ ಸ್ಟೇಟ್ ದೇಶ ನೋಡ್ತಾ ಇರ್ತದೆ ಈ ಕಾರ್ಯಕ್ರಮನ. ಏನೋ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಹಾಕಿದ್ರೆ ಮಾಧ್ಯಮದ ಸ್ನೇಹಿತರು ಅವ್ರನ್ನ ತೋರಿಸ್ತೀರ, ಬಿಂಬಿಸ್ಕೊಬೇಕು, ಮಾಧ್ಯಮದ ಮುಂದೆ ಬಿಂಬಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡೆ ಈ ಸ್ಟೇಟ್ಮೆಂಟ್ಗಳು ಬಿಟ್ಟರೆ ಬೇರೆ ಇನ್ಯಾವುದೂ ಉದ್ದೇಶ ಅಲ್ಲ. ಈಗ ಒಂದು ಆಡಿಯೋ ನಾನು ನಿಮ್ಮ ಮುಂದೆ ಪ್ಲೇ ಮಾಡ್ತೀನಿ, ದಯವಿಟ್ಟು ಮಾಧ್ಯಮ ಸ್ನೇಹಿತರು ಅದು ಯಾವ ರೀತಿ ಈ ರಾಜ್ಯದ ಜನತೆಗೆ ಕಳಿಸ್ಕೊಡ್ತೀರೋ ಗೊತ್ತಿಲ್ಲ, ಕಳಿಸ್ಕೊಡಿ ಇದನ್ನು. ಸನ್ಮಾನ್ಯ ಸುರೇಶ್ ಗೌಡ ಮಾತಾಡಿರ್ತಕ್ಕಂಥ ಆಡಿಯೋನ ಈಗ ನಿಮ್ಮ ಪ್ಲೇ ಮಾಡ್ತೀನಿ. ಅದನ್ನು ಆ ಪುಣ್ಯಾತ್ಮ ಹೇಳಿರೋಂಥ ವಿಚಾರ, ಅವರ ಕಾರ್ಯಕರ್ತರ ಒಂದು ಮೀಟಿಂಗ್ ಕರೀತಾರೆ. ಹೌದು ಸ್ವಾಮಿ, ಈಗ ಅವ್ರ ತಾಲೂಕಿಗೆ ಎಮ್ ಎಲ್ ಎ ಆದಮೇಲೆ ಜನ ಅವ್ರ ಮೇಲೆ ಅಪೇಕ್ಷೆ ಇಟ್ಕೋತಾರೆ, ಕೆಲಸ ಮಾಡಬೇಕು, ಕಾರ್ಯ ಮಾಡಬೇಕು, ಅವರ ಮೇಲೆ ಹೇಳಿದ್ದಂತಲ್ಲಿ ಆಗಬೇಕು ಅನ್ನೋಂಥದ್ದನ್ನ ಹೇಳ್ತಾರೆ. ಇಲ್ಲ ಅನ್ನಲ್ಲ, ಮಾಡಿ, ನೀವು ಪ್ರತಿಭಟನೆ ಮಾಡಿ, ಎಲ್ಲರೂ ಒಕ್ಕೋದು. ನಾನು ಎಮ್ ಎಲ್ ಎ ಆಗೋದಾಗ ನನ್ನ ಕೆಲಸ ಆಗದೆ ಹೋದರೆ ಪ್ರತಿಭಟನೆ ಮಾಡೋದು ನನ್ನ ಹಕ್ಕಿದೆ, ನೀವು ಕೂಡ ಪ್ರತಿಭಟನೆ ಮಾಡಿ, ನಿಮ್ಮ ಹಕ್ಕಿದೆ, ಇಲ್ಲ ಅನ್ನಲ್ಲ. ಆದರೆ ಪ್ರತಿಭಟನೆ ಮಾಡೋಕ್ಕೆ ದುಡ್ಡು ಕೊಟ್ಬಿಟ್ಟು ನೀವು ಪ್ರತಿಭಟನೆ ಮಾಡೋದು ತಪ್ಪಲ್ವೇ? ಎಷ್ಟು ಲಕ್ಷ ಬೇಕಾದ್ರೆ ಕೊಡ್ತೀನಿ, ನೀವು ಬಾವುಟ ಆರಿಸಿ, ಕಪ್ಪು ಬಾವುಟ ಆರಿಸಿ, ತಪ್ಪಲ್ವೇ? ಹಾಗಾಗಿ ಜನಕ್ಕೆ ಪ್ರವೋಕ್ ಮಾಡ್ತಾವ್ರೆ. ಅವರು ಅಲ್ಲಿ ಇರೋ ಕಾರ್ಯಕರ್ತರಿಗೆ ಹೇಳಿದ್ರು ಅಥವಾ ರೌಡಿಗಳಿಗೆ ಹೇಳಿದ್ರು, ಯಾರಿಗೆ ಗೊತ್ತು, ಇದಕ್ಕೊಂದು ತನಿಖೆ ಆಗ್ಬೇಕಲ್ವಾ? ಸೊ ಹಾಗಾಗಿ ಆಡಿಯೋನ ಪ್ಲೇ ಮಾಡ್ತೀನಿ. ಸನ್ಮಾನ್ಯ ಸುರೇಶ್ ಗೌಡರು ಮಾತಾಡಿರ್ತಕ್ಕಂಥ ಆಡಿಯೋನ ಪ್ಲೇ ಮಾಡ್ತೀನಿ ಈಗ. ದಯವಿಟ್ಟು ಮಾಧ್ಯಮ ಸ್ನೇಹಿತರನ್ನ, ಯಾಕಂದರೆ ಇದು ತಪ್ಪು ಸಂದೇಶ ಹೋಗ್ತದೆ ಇಡೀ ರಾಜ್ಯಕ್ಕೆ, ದೇಶಕ್ಕೆ. ಒಬ್ಬ ಸಿ ಎಂ ಬಂದಾಗ ನೀವು ಪ್ರತಿಭಟನೆ ಮಾಡೋ ರೀತಿ ಯಾವ ರೀತಿ ಇರಬೇಕು ಅಂದರೆ, ನಿಮ್ಮ ಹಕ್ಕುಗಳನ್ನ ಹೋಗಿ ಕೇಳಿ ಅವ್ರ ಹತ್ರ. ನೀವು ಕಾರ್ ಮುಂದೆ ಮಲಗ್ತಿರೋ ಎಲ್ಲನ ಮಲಿಕಳಿ, ನಮ್ಮ ಪ್ರಶ್ನೆ ಅಲ್ಲ ಅದು. ನಿಮ್ಮ ಕ್ಷೇತ್ರಕ್ಕೆ ದುಡ್ಡು ತಗೊಂಬಂದು ಕೆಲಸ ಮಾಡಿ. ಆದರೆ ಒಬ್ಬ ಮುಖ್ಯಮಂತ್ರಿಗಳು ಬಂದಾಗ ನೀವು ಪ್ರವೋಕ್ ಮಾಡೋದು ಹೆಂಗೆ? ಸೊ ಹಂಗಾಗಿ ನಾನು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಇವತ್ತು SP ಅವ್ರಿಗೆ ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ತಿದ್ದೀವಿ ಸುರೇಶ್ ಗೌಡನ ಮೇಲೆ. ಇವತ್ತು ಒಂದು ಕಂಪ್ಲೇಂಟ್ ಮಾಡಿಸ್ಬೇಕು ಅಂತಿದ್ದೀನಿ. ಮತ್ತು ನಾವು ಹೋಮ್ ಮಿನಿಸ್ಟ್ರಿಗೂ ನಾನು ಬಿಡಲ್ಲ, ಇವತ್ತು ತನಿಖೆ ಮಾಡಲೇಬೇಕು. ಅವರು ಅಲ್ಲಿ ಮಾತಾಡಿರೋ ಸಭೆಗಳಲ್ಲಿ ಅವ್ರ ಕಾರ್ಯಕರ್ತರ, ರೌಡಿಗಳಿದ್ರ ಅಥವಾ ಯಾರು ಟೆರರಿಸ್ಟ್ ಇದ್ರೆ ಯಾರು ಗೊತ್ತು? ಅವನು ಯಾರೋ ರೆಕಾರ್ಡ್ ಕೇಳಿದ ಮೇಲೆ ನನ್ನ ಮಾತುಗಳನ್ನ ನಿಮ್ಮ ಜೊತೆ ಮುಂದುವರಿಸ್ತೀನಿ. ದಯವಿಟ್ಟು ಆಡಿಯೋ ರೆಕಾರ್ಡ್ನ ಕೇಳಿಸ್ಕೋಬೇಕೀಗ. ನನ್ನ ರೆಕಾರ್ಡ್ ಕೇಳಿಸ್ಕೊಳ್ಳಿ. ಅಂತ ಹೇಳಿದ್ರೆ ಈ 5 ವರ್ಷ ಚುನಾವಣೆ ಎದುರಿಸಕ್ಕಾಗಲ್ಲ. ಚುನಾವಣೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಜೊತೆಗೆ ನೆಕ್ಸ್ಟ್ MLA ಚುನಾವಣೆ ಎದುರಿಸಬೇಕಾಗಿದೆ. ಚುನಾವಣೆ 6 ದಿನದ ಮಾತ್ರ ಮಾಡಬೇಕು. ಆಲ್ರೆಡಿ 5 ವರ್ಷ ಆಗಿದೆ. ಯಾವ ಟೈಮಲ್ಲಿ ಚುನಾವಣೆ ಬರುತ್ತೆ. ಇವತ್ತು ನಾನು ಎಲ್ಲರಿಗೂ ನಮ್ಮ ಕಾರ್ಯಕರ್ತರಿಗೆ ವಿನಂತಿ ಮಾಡೋದಿಷ್ಟೇ, 2ನೇ ತಾರೀಕು ದಯವಿಟ್ಟು ಪಂಚಾಯತಿಗೆ ನಾನು ಬಸ್ ಕಳಿಸ್ತೇನೆ. ಬಸ್ನ ಇಸ್ಕೊಳ್ತಾರೆ, ಎಲ್ಲ ಮೊದಲೇ ಇಸ್ಕೊಳ್ತಾರೆ, ಚೆನ್ನಾಗಿ ಕಳಿಸ್ಕೊಳ್ತಾರೆ. ಆದರೆ ಜನ ಹೊರಟಿದ್ರು ಹೋರಾಟ ಮಾಡುವಂತ ಸಂದೇಶ ಸರ್ಕಾರಕ್ಕೆ ಹೋಗ್ಬೇಕು. ನಾವೇನು ಅನ್ಕೊಂಡ್ರೆ ಸಾವಿರಾರು ಜನ ಅಲ್ಲಿ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬಿಡಲ್ಲ. ಅವರು ಬೇರೆ ಬಸ್ಗಳು ಹೋಗ್ತಾರೆ, ಕಾಂಗ್ರೆಸ್ ಬಸ್ಗಳು. ನಾನು ಹೇಳ್ತೀನಿ, ಕಾಂಗ್ರೆಸ್ ಅವರು ಜನ ಕರ್ಕೊಂಡು ಯಾರು ಕಾಂಗ್ರೆಸ್ ಕಾರ್ಯಕ್ರಮ ಅಂತೇಳಿ ಬೌಂಡ್ರಿ ಮಾಡೋಲ್ಲ. ಆ ಬಸ್ಸನ್ನ ಕೂತ್ಕೊಂಡ್ ಬರ್ಬೇಕು, ಅಲ್ಲೇ ಬೌಂಡ್ ಹಾಕ್ಬೇಕು. ಹೇಳಿದ್ದಲ್ಲ, ನಾನು ಇವಾಗ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೀವು ಎಷ್ಟು ಜನ ಎಲ್ಲ ಕೂತ್ಕೊಂಡು ನಾವು ಇಟ್ಕೊಂಡು ಅಲ್ಲೇ ಹಾಕ್ಸ್ಬೇಕು ಬೌಂಡ್. ಬಸ್ ಅಲ್ಲ, ಭಾಷಣ ಮಾಡ್ಬೇಕಾದ್ರೆ ಧಿಕ್ಕಾರ, ಅನುದಾನ ಕೊಡದೇ ಇರುವಂತ ಸಿದ್ದರಾಮಯ್ಯ ಧಿಕ್ಕಾರ ಅಂತೇಳಿ ಯಾರು ಕೂಗ್ತೀರೋ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಟ್ಬಿಟ್ಟಿದ್ದೀನಿ ನಮ್ಮ ದೇಶ. ನೀವೇ ಕೂತ್ಕೋಬೇಕು. ಯಾರು ಎಂತಿದಾರ ಬೇರೆ ಯಾರಿರೋ ನೋಡೋಣ. ಯಾಕಂದ್ರೆ ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟೋ ಜನ ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡಿ ಇತಿಹಾಸ ಬರೆದು ಹೋಗಿದ್ದಾರೆ ನಮ್ಮ ದೇಶದಲ್ಲಿ. ನಮ್ಮ ದೇಶದ ಮಂಡ್ಯ ಹೋರಾಟ ಮಾಡೋದ ಕೇಳ್ಕೊಂಡ್ರ ಈಗ ಎಲ್ಲರೂ ಹೋಗ್ಬೇಕು, ಒಂದು 10 ಜನ ಧಿಕ್ಕಾರ ಹೋಗ್ಬೇಕು, ಎಲ್ಲ ಮೀಡಿಯಾ ಆ ಕಡೆ ಡೈವರ್ಷನ್ ಆಗುತ್ತೆ. ಅವಾಗ ಗೊತ್ತಾಗ್ತಿದ್ದು ನಮ್ಮ ಹೋರಾಟ ಯಶಸ್ವಿ ಪಾರ್ಟಿ ಜನಗಳು ನೋಡೋಣ. ಗ್ರಾಮಾಂತರ ಯಾರು ಕರ್ಕೊಂಡು ಹೋಗ್ಬೇಕು ಕೇಳ್ಕೊಂಡ್ರ ಅವ್ರ ಬಸ್ಸಲ್ಲಿ ಹೋಗೋದು, ಅಲ್ಲೇ ಧಿಕ್ಕಾರ ಹೀಗಿದೆ. ನಮ್ಮ ಹೋರಾಟ ಒಂದ್ ಕಡೆ ಇರ್ತದೆ. ನಮ್ಮ ಕಾರ್ಯಕರ್ತರು ಅದನ್ನ ಪ್ಲಾನ್ ಮಾಡಿ ಅಲ್ಲಿ ಹೋಗಿದ್ರೆ ಎಷ್ಟು ಜನ ಕೂಗ್ತಾರ 10 ಲಕ್ಷ ರೂಪಾಯಿ ಅದಕ್ಕೆ ಇಟ್ಟಿರ್ತೀನಿ. 10 ಜನ ಕೂಗ್ರೆ 10 ಜನ ಇಲ್ಲ 25 ಜನ ಕೂಗ್ರೆ 25,000 ರೂಪಾಯಿ ಕೊಡ್ತೀನಿ.
ಇದು ಎಲ್ಲ ಕಳಿಸ್ಕೊಡ್ತೀನಿ.